ದಿವ್ಯಾ, ನಿನಗಿನ್ನೂ ನಾನು ಹೇಗೆಲ್ಲ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ದುಡ್ಡಿರೋರು ಮಾತ್ರ ಪ್ರೀತಿ ಮಾಡಬೇಕಾ? ಇನ್ನು ಮಿಕ್ದವರು ಪ್ರೀತಿನೇ ಮಾಡಬಾರ್ದ ಅಂತ? ಅಲ್ಲ, ಅವ್ರ ಪ್ರೀತಿನೇ ಅಲ್ವಾ? ಅಲ್ಲ, ಏನೀಗ? ನಮ್ಮ ಹಳೆ ಪ್ರೀತಿ ದಿನಗಳನ್ನ ನೆನ್ಪು ಮಾಡ್ಕೊ. ನಾವಿಬ್ರು ಮತ್ತೆ ಹಾಗೆ ಇದ್ಬಿಡೋಣ. ನಾನು ಅಂದ್ಕೊಂಡಿರೋ ಥರ ಬದುಕಕ್ಕೆ ನಿನ್ನ ಹತ್ರ ಏನಿದೆ? ನೀನು ಪ್ರೀತಿಸೋ ಹೃದಯ. ಅದನ್ನು ನಿನ್ನ ಹತ್ರನೇ ಇಟ್ಕೊ. ಬದುಕಕ್ಕೆ ಬೇಕಾಗಿರೋದು ದುಡ್ಡು, ಅದಿದೆಯಾ? ಕಾರು, ಬಂಗ್ಲೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆಲ್ಲ ನಿನ್ನ ಹತ್ರ ಇದೆಯಾ? ನಿನಗೆಲ್ಲಿದೆ ಯೋಗ್ಯತೆ? ಟಿವಿ ನೋಡಬೇಕು, ತಲೆ ತಿನ್ಬೇಡ, ಎದ್ದು ಹೋಗು. ಮುಚ್ಚೆ ಬಾಯಿ. ಅವ್ರು ಅಷ್ಟೊಂದು ಕೇಳ್ಕೊತಿದ್ದಾರೆ, ನಿನ್ನ ಹಠ ಬಿಡ್ತಾನೆ ಇಲ್ಲ ಅಲ್ವಾ? ಮನೇಲಿ ನಿಮ್ದ್ಯಾಕೆ ಟಿವಿ ನೋಡೋಕ್ಕೂ ಬಿಡಲ್ಲ, ನೀವೇ ಬಿದ್ದಿರಿ. ರೀ, ಹಾಲು ತಂದಿದ್ದೀನಿ, ತಗೊಳ್ಳಿ. ಅಲ್ಲಿಡು. ಯಾಕ್ರಿ, ಹುಷಾರಿಲ್ವಾ? ಯಾಕೆ ಒಂಥರ ಇದ್ದೀರಾ? ಏನೂ ಇಲ್ಲ ಸೀತಾ, ಕೀರ್ತನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಮನೆಯಲ್ಲಿ ಏನೇ ಆದರೂ ಕೊಂಕು ತೆಗಿಲಿಲ್ಲ ಅಂತಂದರೆ ಅವಳಿಗೆ ತಿಂದ ಅನ್ನ ಅರಗಲ್ಲ ಅಂತ ಕಾಣುತ್ತೆ. ರೀ, ಅವಳ ಬಗ್ಗೆ ನಿಮಗೆ ಗೊತ್ತಲ್ಲ, ಮುಂಚೆಯಿಂದನೂ ಮೊಂಡತನ. ಅವಳ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಇನ್ನು ಯಾವಾಗೇ ಸೀತಾ ಅವಳು ಕಲ್ತ್ಕೊಳ್ಳೋದು? ಯಾವಾಗಲೂ ನಾನು ಹೀಗೆ ಇರ್ತೀನಿ, ನಾನು ಮೂಗಿನ ನೇರಕ್ಕೆ ನಡೀತೀನಿ ಅಂತಂದರೆ ಆಗುತ್ತೇನೆ? ಅದರಲ್ಲೂ ಸತ್ಯನ ದೂಷಣೆ ಮಾಡೋದ್ರಲ್ಲೇ ಆಗೋಯ್ತು. ಪಾಪ ಆ ಹುಡುಗಿ ಮನೆಗೆ ಬಂದಾಗಲಿಂದ ಎಷ್ಟೆಲ್ಲ ಅನುಭವಿಸಿದಾಳೆ ಗೊತ್ತಾ? ಅಷ್ಟೇ ಅಲ್ಲ, ಈ ಮನೆಗೆ ತಕ್ಕ ಹಾಗೆ ನಡ್ಕೊಂಡಿದ್ದಾಳೆ. ಇಲ್ಲಿನ ಆಚಾರ ವಿಚಾರ ಕಲ್ತ್ಕೋತಿದ್ದಾಳೆ. ಆದರೂ ಈ ಮನೆ ಮಗಳಿಗೆ ಮನೆ ಸೊಸೆನ ಕಂಡ್ರೆ ಆಗಲ್ಲ. ಅದೇನೋ ನಿಜ ರೀ. ಆಡೋದೊಂದು ಮಾಡೋದೊಂದು. ಹಬ್ಬ ಬರ್ತಾ ಇದೆ, ಪೂಜೆ ಮಾಡಿ ಅಂದರೆ ಆಗಲ್ಲ, ನಾನು ಅದೆಲ್ಲ ಮಾಡಲ್ಲ ಅಂತಾಳೆ. ಆಮೇಲೆ ಇನ್ನೊಬ್ರಿಗೆ ಬೆರಳು ತೋರಿಸಿ ಸಂಸ್ಕಾರ ಇಲ್ಲ, ಹೇಳಿದ ಮಾತು ಒಂದೂ ಕೇಳಲ್ಲ ಅಂತಾಳೆ. ಅವಳನ್ನು ಹೇಗೆ ದಾರಿಗೆ ತರಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ ರೀ. ನಿನ್ನ ಮಗಳನ್ನೇ ತಿದ್ದೋಕ್ಕಾಗಿಲ್ಲ, ಸೊಸೆನ ತಿದ್ದೋಕೆ ಹೋಗ್ತಿದ್ದೀಯ. ಸಾಧ್ಯವಾದರೆ ಮೊದಲು ಮಗಳಿಗೆ ಬುದ್ಧಿ ಹೇಳು. ಈ ಮನೆ ನೆಮ್ಮದಿ ಹಾಳಾಗ್ತಿರೋದೇ ಅವಳಿಂದ. ನಾನು ಹೇಳೋಷ್ಟು ಹೇಳಿದ್ದೀನಿ ರೀ, ಆದರೆ ಅವಳು ನನ್ನ ತಲೆನೇ ಕೆಡಿಸ್ತಾಳೆ. ನೋಡು ಸೀತಾ, ಕೀರ್ತನ ಬಗ್ಗೆ ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ಕೇಳ್ಕೊ. ಒಳ್ಳೆಯ ಮನಸ್ಸದಲ್ಲಿ ಹುಟ್ಟಿದ ಮಕ್ಕಳೆಲ್ಲ ಒಳ್ಳೆಯ ಸಂಸ್ಕಾರವಂತರಾಗಿರಬೇಕಾಗಿಲ್ಲ ಅನ್ನೋದಕ್ಕೆ ನಮ್ಮ ಕೀರ್ತನನೇ ಸಾಕ್ಷಿ. ಕೆಲವೊಮ್ಮೆ ನಾವು ನೋಡೋದಕ್ಕೆ ಹೇಗಿದ್ದೀವಿ ಅನ್ನೋದಕ್ಕಿಂತ ಹೇಗೆ ನಡ್ಕೋತಿದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಸಂಸ್ಕಾರ ಗೊತ್ತಾಗುತ್ತೆ. ಸತ್ಯನ ದೂಷಣೆ ಮಾಡೋ ಅವಳು ಒಮ್ಮೆ ಅವಳೇ ಆತ್ಮಾವಲೋಕನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕೇದಿಗೆಗೆ ಸಿಗದೇ ಇರೋ ಜಾಗ ಕೆಸರಿನಲ್ಲಿ ಹುಟ್ಟಿದ ತಾವರೆಗೆ ಸಿಗುತ್ತೆ ಅನ್ನೋವಾಗ ಏನೋ ಒಂದು ವ್ಯತ್ಯಾಸ ಇರಬೇಕಲ್ವಾ? ಅದನ್ನು ತಿಳ್ಕೊಂಡು ನಡ್ಕೊಂಡ್ರೆ ಎಲ್ರಿಗೂ ಕ್ಷೇಮ. ಜಾನಕಿ, ಯಾಕೆ ಒಂಥರ ಇದೆಯಾ? ದಿವ್ಯಾ ಬಾಲನ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅತ್ತೆ. ಇಷ್ಟೆಲ್ಲ ಆಗಿದ್ದು ಸತ್ಯಂಗೆ ಗೊತ್ತಿಲ್ಲ. ಅವಳಿಗೆ ಈ ವಿಷಯ ಹೇಳೋ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ. ಅವಳಿಗೆ ಹೇಳೋದು ಬೇಡ ಜಾನಕಿ. ಇದು ಸರಿಯಾಗತ್ತಾ ಅತ್ತೆ? ಅವಳಿಂದ ವಿಷಯ ಮುಚ್ಚಿಟ್ಟಂಗೆ ಆಗಲ್ವಾ? ಅಯ್ಯೋ, ಸುಮ್ಮನಿರು ಮಾರಾಯ್ತಿ. ಅವಳ ಸಮಸ್ಯೆಗಳೇ ಬೇಕಾದಷ್ಟಿದೆ ಕಣೆ ಅವಳ ಜೀವನದಲ್ಲಿ. ಹೇಗೋ ಒಂದೊಂದನ್ನೇ ಸರಿ ಮಾಡಿಕೊಂಡು ಬದುಕನ್ನು ನಡೆಸ್ತಾ ಇದ್ದಾಳೆ. ಈಗ ನಮ್ಗೋಳನ್ನು ಹೇಳ್ಕೊಂಡು ಇನ್ನೂ ನೋವು ತುಂಬ್ತೀಯಾ? ಅವಳ ಪಾಡಿಗೆ ಅವಳಿರಲಿ, ಅವಳ ಜೀವನನ ಅವಳು ನೋಡ್ಕೊಂಡಿರಲಿ, ಅಷ್ಟು ಸಾಕು. ಅದೇನೋ ಸರಿ ಅತ್ತೆ, ಆದರೆ ಈ ದಿವ್ಯ ಬದಲಾಗುವಾಗ ಕಾಣಿಸ್ತಾನೆ ಇಲ್ವಲ್ಲ. ಅವಳನ್ನು ಸರಿದಾರಿ ತರೋಕೆ ಸತ್ಯಂಗೆ ಮಾತ್ರ ಸಾಧ್ಯ.
ಅದಕ್ಕೆ ಒಂದ್ಸರಿ ಸತ್ಯಂಗೆ ಹೇಳ್ಬಿಡೋಣ ಅಂತ ಅನ್ನಿಸ್ತಾ ಇದೆ. ಬೇಡ ಜಾನಕಿ, ಬೇಡವೇ ಬೇಡ. ಸರಿ ಹೇಳ್ಬೋದು, ಆದರೆ ಒಂದು 4 ದಿನ ಬಿಟ್ಟು ಹೇಳೋಣ. ಅಷ್ಟರಲ್ಲಿ ಇವರಿಬ್ಬರ ಕತೆ ಏನಾಗುತ್ತೆ ನೋಡೋಣ. ಇವಳಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಇವಳಿಗೆ ಬುದ್ಧಿ ಬರೋದು ಒಂದೇ, ನಾಯಿ ಬಾಲ ನೆಟ್ಟಗಾಗೋದು ಒಂದೇ. ನಮ್ಮ ಸತ್ಯ ಬೇರೆಯವ್ರ ಜೀವನಕ್ಕೋಸ್ಕರ ತನ್ನ ಜೀವನನ ಸವಿಸ್ತಾಳೆ ಕಣೆ. ಈ ದೀಪ ಉರಿದು ಲೋಕಕ್ಕೆ ಬೆಳಕು ಕೊಡುತ್ತಲ್ಲ ಹಾಗೆ. ಅದೇ ದಿವ್ಯಾ ತನ್ನ ಜೀವನಕ್ಕೋಸ್ಕರ ಬೇರೆಯವ್ರ ಜೀವನನ ಕಸ್ಕೊಂಡ್ಬಿಡ್ತಾಳೆ. ಒಂದೇ ತಾಯಿ ಮಕ್ಕಳಾದರೂ ಗುಣದಲ್ಲಿ ಎಷ್ಟೊಂದು ವ್ಯತ್ಯಾಸ ನೋಡು. ನನಗೂ ಅದೇ ಭಯ ಅತ್ತೆ. ಮೊನ್ನೆಯಿಂದ ದಿವ್ಯಾ ನಾನಿರ್ಬೇಕಾದ ಜಾಗದಲ್ಲಿ ಸತ್ಯ ಇದ್ದಾಳೆ ಅಂತ ಪದೇ ಪದೇ ಹೇಳ್ತಿದ್ದಾಳೆ. ಒಂದು ವೇಳೆ ಇವಳು ಕೆಟ್ಟ ದೃಷ್ಟಿ ಏನಾದರೂ ಕಾರ್ತಿಕ್ ಮೇಲೆ ಬಿದ್ದರೆ? ಬೇಬಿ, ನಿನ್ನ ಇಷ್ಟು ಹತ್ರದಿಂದ ನೋಡಿ ಎಷ್ಟು ದಿನ ಆಗಿತ್ತು. ಮಲಗಿದ್ದಾಗ ಮಗು ಥರ ಕಾಣಿಸ್ತೀಯ. ಯಾಕೆ ನೀನು ಯಾವಾಗಲೂ ಹೀಗೆ ಇರಬಾರ್ದು? ಸದ್ಯ ನಿದ್ದೆ ಮಾಡ್ತಿದ್ದಾಳೆ. ಎಚ್ಚರ ಇದ್ದಿದ್ರೆ ಹತ್ರ ಸುಳಿಯೋಕ್ಕೂ ಬಿಡ್ತಾ ಇರಲಿಲ್ಲ. ಇದೇ ಚಾನ್ಸು, ಒಂದು ಮುತ್ತು ಕೊಟ್ಬಿಡೋಣ. ಅಯ್ಯಪ್ಪ, ಎಷ್ಟು ಧೈರ್ಯ ನಿನ್ಗೆ? ಬಂದು ನನ್ನ ಪಕ್ಕ ಮಲಗಿದ್ಯಲ್ಲ, ಯಾರು ಪರ್ಮಿಷನ್ ಕೊಟ್ಟಿದ್ದು ನನ್ನ ರೂಮಿಗೆ ಬರಕ್ಕೆ? ಬೇಬೆ, ನಾನು ನಿನ್ನ ಗಂಡ. ಇನ್ನೊಂದ್ಸಲ ಇಲ್ದೇ ಇರೋದನ್ನ ಹೇಳಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಸುಮ್ಮನೆ ಹೋಗ್ತಾ ಇರು. ಹೀಗೆಲ್ಲ ನಂಗೆ ನೋವು ಮಾಡಬೇಡ ಬೇಬಿ. ನಿನ್ನ ವಿಚಾರದಲ್ಲಿ ನನ್ನ ಹಾರ್ಟ್ ವೀಕು. ನೋಡು, ನೀನಿಲ್ಲಿರೋದು ಅಜ್ಜಿ ಮತ್ತೆ ಅಮ್ಮ ಒಪ್ಕೊಂಡಿದ್ದೀರ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಅಷ್ಟರಲ್ಲೇ ಇದ್ರೆ ಸರಿ. ಅದನ್ನ ಬಿಟ್ಟು ಕಿತಾಪತಿ ಮಾಡಕ್ಕೆ ಬಂದರೆ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಸ್ವಲ್ಪ ದಿನ ಒಳಗಿದ್ರೆ ಬುದ್ಧಿ ಬರುತ್ತೆ. ಇವಾಗೇನು ಆಚೆ ಹೋಗ್ತೀಯೋ ಇಲ್ವೋ? ಇವತ್ತೊಂದಿನ ನಿನ್ನ ಜೊತೆ ಮಲಗ್ತೀನಿ ಬೇಬಿ. ನೀನು ಉದ್ಧಾರ ಆಗಲ್ಲ. ಯಾವಾಗಲೂ ಇದು ಒಂದೇ ಚಾಳಿ. ಸುಮ್ಮನೆ ಹೋಗ್ತಾ ಇರು. ಪ್ಲೀಸ್ ಬೇಬೆ. ಹೋಗು ಒಂದೆ. ಗಂಡ ಹೆಂಡ್ರು ಜಗಳ ಉಂಡು ಮಲಗೋ ತನಕ ಅಂತಾರೆ. ನೀನು ನೋಡಿದ್ರೆ ಜೊತೆಗೆ ಮಲಗೋಕ್ಕೆ ಬಿಡಲ್ಲ. ಇದು ಸರಿನಾ? ನಿನಗೆ ಹೆಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಪೊರ್ಕೆ ಭಾಷೆನೇ ಸರಿ. ಪೊರ್ಕೆಯಲ್ಲಿ ಕೂಲ್. ನೀನು ಯಾಕೆ ಕೋಪ ಮಾಡ್ಕೋತಿದ್ಯಾ? ನಾನು ಹೋಗಿ ಆಚೆನೆ ಮಲ್ಕೋತೀನಿ. BP ಎಲ್ಲ ಬೇರೆ ರೈಸ್ ಮಾಡ್ಕೋತಾ ಇದೆಯಾ? ಗುಡ್ ನೈಟ್. ಹೋಗ್ತೀನಿ. ಊರ್ಮಿಳಾ, ನಾಳೆ ಭೀಮ್ನ ಅಮಾವಾಸ್ಯೆ ಅನ್ನೋದು ನೆನಪಿದೆ ತಾನೇ? ಪೂಜೆಗೆ ಎಲ್ಲ ತಯಾರಿ ಚೆನ್ನಾಗಿ ಮಾಡ್ಕೋಬೇಕು, ಗೊತ್ತಾಯ್ತಾ? ಆಮೇಲೆ ಪೂಜೆ ವೇಳೆಗೆ ಅಕ್ಕ ಅದಾಗಿಲ್ಲ ಇದಾಗಿಲ್ಲ ಅಂತ ಕುಂಟು ನೆಪ ಮಾತ್ರ ಹೇಳಬೇಡ. ನನಗದು ಇಷ್ಟ ಆಗಲ್ಲ. ಆಮೇಲೆ ನನ್ನಿಂದ ಏನಾದರೂ ಸಹಾಯ ಬೇಕೇನೆ ಹೇಳು, ನಾನು ಮಾಡಿಕೊಡ್ತೀನಿ. ಎಲ್ಲ ಕೆಲಸನೂ ಮಾಡ್ಕೊಂಡಿದ್ದೀನಿ ಅಕ್ಕ. ಇನ್ನು ಉಳಿದಿರೋ ಕೆಲಸನ ನಾನು ಸತ್ಯ ಸೇರಿ ಇವತ್ತು ಮಾಡ್ಕೋತೀವಿ. ನಿನ್ನ ಮೇಲೆ ನಂಬಿಕೆ ಇದೆ ಕಣೆ ನನಗೆ.
ಆದರೆ ನಿನ್ನ ಪಕ್ಕದಲ್ಲಿದ್ದಾರೆ ನೋಡು, ಅವ್ರ ಮೇಲೆ ಸುತಾರಾಮ್ ನಂಬಿಕೆ ಇಲ್ಲ. ನೋಡು ಊರ್ಮಿಳ, ನಾಳೆ ಪೂಜೆ ತಯಾರಿ ಎಲ್ಲ ಸಾಂಗವಾಗಿ ಆಗಬೇಕು. ನೆನಪಿರಲಿ ನೆನಪಿರಲಿ ನೆನಪಿರಲಿ. ಸರಿ ಅಕ್ಕ. ಒಳ್ಳೆ ಮನಸ್ಸಿಂದ ಯಾವ ಕೆಟ್ಟ ಯೋಚನೆನೂ ಮಾಡದೆ ಗಂಭೀರವಾಗಿ ಕೂತ್ಕೊಂಡು ಪೂಜೆ ಮಾಡಬೇಕು. ಅರ್ಥ ಆಯ್ತಾ? ಸರಿ ಅಕ್ಕ, ನೀನೇನು ಯೋಚನೆ ಮಾಡಬೇಡ, ಎಲ್ಲ ಚೆನ್ನಾಗೇ ಆಗತ್ತೆ. ಊರ್ಮಿಳಾ, ನೈವೇದ್ಯಕ್ಕೆ ಏನು ಬೇಕೋ ಅದನ್ನೆಲ್ಲ ಮೊದಲೇ ಎತ್ತಿಟ್ಕೋ. ಆಮೇಲೆ ಹೋದ ಸಲ ಆದ ಹಾಗೆ ಪೂಜೆ ಕೂತ್ಕೊಂಡ ತಕ್ಷಣ ನೈವೇದ್ಯಕ್ಕೆ ಹೊಟ್ಟು ಬಿಡಬೇಡಿ, ಗೊತ್ತಾಯ್ತಾ? ಚಿಕ್ಕತ್ತೆ, ಸೀತಮ್ಮ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಬೇಕು ಅಂತ ಹೇಳಿದ್ದು ನನ್ನನ್ನು ನೋಡೇ ಅಲ್ವಾ? ಅಂದರೆ ಅವ್ರಿಗಿನ್ನೂ ನನ್ನ ಮೇಲಿರೋ ಅಸಮಾಧಾನ ಹೋಗಿಲ್ವಾ? ಸತ್ಯ, ನೀನು ಬೇಜಾರು ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಚಿಕ್ಕತ್ತೆ, ಭೀಮ್ ಅಮಾವಾಸ್ಯೆ ಮಹತ್ವ ಏನು? ಯಾಕೆ ಅದನ್ನು ಪ್ರತಿ ಮನೆ ಹೆಂಗಸರು ಆಚರಣೆ ಮಾಡ್ತಾರೆ? ನನಗೂ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ನಾಳೆ ಪುರೋಹಿತರು ಬರ್ತಾರಲ್ಲ, ಅವರೇ ಅದ್ರ ಕಥೆನ ಹೇಳ್ತಾರೆ, ಆಗ ನಿನಗೆ ಅರ್ಥ ಆಗತ್ತೆ. ಸರಿ. ರಾಕಿ ರಾಕಿ, ಇಲ್ಲಿ ತಿನ್ಕೊಂಡ್ರು ನೋಡಪ್ಪ, ಎಲ್ಲೆಲ್ಲ ಹುಡುಕಿ ಬುಕ್ಸ್ ತಂದಿದ್ದೀವಿ, ಸರಿಯಾಗಿದೆ ನೋಡ್ಕೊಂಬಿಡು. ಎಲ್ಲ ಕರೆಕ್ಟ್ ಆಗಿದೆ, ಥ್ಯಾಂಕ್ ಯು. ಲೇ, ಈ ಸಲ ಪರೀಕ್ಷೆಗೆ ಚೆನ್ನಾಗಿ ಓದ್ಕೊಂಬಿಡು. ಅದ್ಯಾವ ಅಡ್ಡ ಬರ್ತಾನೆ ಅಂತ ನಾವು ನೋಡ್ಕೋತೀವಿ. ಲೋ, ನಾನೇನು ಯುದ್ಧಕ್ಕೆ ಹೋಗ್ತಾ ಇದ್ದೀನ? ನಿಮ್ಮ ಹುಡುಗಿ ಕಾಲ್ ಮಾಡ್ತಿದ್ದಾಳೆ, ಕಾಲ್ ರಿಸೀವ್ ಮಾಡಿ ರಾಜಾ. ಯಾಕೋ ಕಾಲ್ ರಿಸೀವ್ ಮಾಡಕ್ಕೆ ಇಷ್ಟೊತ್ತು? ಹುಡುಗರು ಬಂದಿದ್ರು, ಮಾತಾಡ್ತಾ ಇದ್ದಾರೆ ಇತ್ತು. ಸರಿ, ಇಲ್ಲಿ ಕೇಳಿಸ್ಕೊ. ಮನೇಲಿ ಎಲ್ಲರೂ ಭೀಮ್ ಅಮಾವಾಸ್ಯೆ ಬಗ್ಗೆ ಮಾತಾಡ್ತಾ ಇದ್ರು. ಅದನ್ನ ಕೇಳಿ ನಂಗೆ ಒಂಥರ ಆಯ್ತು, ಗೊತ್ತಾ? ನಿನಗೆ ಯಾಕೆ ಒಂಥರ ಅನ್ಸುತ್ತೆ? ನಮ್ಮಿಬ್ರದು ಮೊದಲನೇ ಭೀಮ್ ಅಮಾವಾಸ್ಯೆ ಅಲ್ವಾ? ಈ ಲೂಸು, ಅದು ಮದುವೆ ಆದ್ಮೇಲೆ ಆಚರಣೆ ಮಾಡೋದು. ಸರಿ ಆಯ್ತು. ಹಂಗಿದ್ರೆ ಈಗ ಸಪ್ತಪದಿ ತುಳಿಯೋದು, ತಾಳಿ ಕಟ್ಟೋ ಕಾರ್ಯಕ್ರಮ ಎಲ್ಲ ಇಲ್ವಾ? ಸಪ್ತಪದಿ, ಇದು ಸಪ್ತಪದಿ, ಇದು 7 ಹೆಜ್ಜೆಗಳ ಸಂಬಂಧ, 7 ಜನ್ಮಗಳ ಅನುಬಂಧ. ಇಲ್ಲ, ಅದಿರುತ್ತೆ, ಅದು ಆಮೇಲೆ. ಜಾಸ್ತಿ ಕನ್ಸು ಕಾಣ್ಬಿಡಾರಿತ್ತು. ಹಬ್ಬ ಕೂಡ ಆಮೇಲೆನೆ. ಈಗ ನಾನು ಓದ್ಕೋಬೇಕು, ಫೋನ್ ಇಡು. ಸಾಕು, ಬಾಯ್ ಮುಚ್ಚರು. ಕಿಸಿ ಕಿಸಿ ಅಂತ ಕಿಸಿತವ್ರೆ. ನಮ್ಗೆ ಯಾಕೆ ಬೇಕು ಕಂಡವ್ರು ಸಾಬ್ರಿ? ನಡೀರಿ, ನಾವು ಹೋಗೋಣ. ರೈಟ್, ಹೌದು. ಚಿಕ್ಕುಡು ಸರಿ. ಸಪ್ತಪದಿ, ಸಪ್ತಪದಿ. ದಿನ ಗಂಜಿ, ಆ ರಾಗಿ ಮುದ್ದೆ ತಿಂದು ತಿಂದು ನಾಲ್ಗೆ ಎಲ್ಲ ಜಡ ಹಿಡ್ದೋಗಿತ್ತು. ರುಚಿ ಅಂದ್ರೆ ಏನು ಅಂತಾನೆ ಮರ್ತು ಹೋಗಿತ್ತು. ಅಮ್ಮ, ದೋಸೆ ಸೂಪರ್. ಅಳಿಂದ್ರೆ
ನಿಮ್ಗೆ ಇನ್ನೆರಡು ದೋಸೆ ಹಾಕ್ಲಾ? ಬೇಡ ಅತ್ತೆ. ಮುಜುಗರ ಪಟ್ಕೋಬೇಡಪ್ಪ. ಸರಿ. ಜಾನಕಿ, ನಾಳೆ ಭೀಮ್ನ ಅಮಾವಾಸ್ಯೆ. ಇಷ್ಟು ವರ್ಷ ನಮಗೆ ಆ ಹಬ್ಬನ ಆಚರಣೆ ಮಾಡೋಕೆ ಆಗ್ತಾನೇ ಇರಲಿಲ್ಲ. ಈಗ ಇಬ್ಬರು ಹೆಣ್ಮಕ್ಳಿಗೂ ಮದುವೆ ಆಗಿದೆ. ದಿವ್ಯಾ ಅವಳ ಗಂಡ ಮನೇಲೇ ಇದ್ದಾರೆ. ಈ ಹಬ್ಬನ ಅದ್ಧೂರಿಯಾಗಿ ಮಾಡೋಣ, ಏನಂತೀಯ? ಹೌದತ್ತೆ, ಸತ್ಯ ಬರೋ ಹಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಹೇಗೆ ಬರೋಕ್ಕೆ ಸಾಧ್ಯ? ಅವ್ರ ಮನೇಲಿ ಪೂಜೆ ಇರಲ್ವಾ? ಅವಳು ಅಲ್ಲೇ ಮಾಡಲಿ ಬಿಡು. ದಿವ್ಯಾ ಹೇಗೂ ನಮ್ಮಲ್ಲಿ ಇದ್ದಾಳೆ, ಅಳಿಯಂದ್ರು ಇದ್ದಾರೆ, ಅವ್ರು ಇಲ್ಲೇ ಮಾಡಲಿ ಪೂಜೆನ, ಏನಂತೀಯ? ಅಂತೀರಾ ಅಳಿ ಅಂದರೆ? ನೀವು ಹೇಗೆ ಹೇಳ್ತಿರೋ ಹಾಗೆ ಅಜ್ಜಿ. ಅಜ್ಜಿ, ನೀನ್ ಯಾಕೆ ಅವನನ್ನು ಕೇಳ್ತಿದ್ಯಾ? ನಾನು ಯಾಕೆ ಪೂಜೆ ಮಾಡಬೇಕು? ನಾನು ಪೂಜೆ ಮಾಡಲ್ಲ. ಬಾಯ್ ಇಟ್ಬಿಡ್ತೀನಿ ನೋಡು, ಹೀಗೆ ಆಡ್ತಾಳೆ. ಬಾಯಿ ಮುಚ್ಕೊಂಡು ತಿನ್ನೆ, ನಿಂಗೆ ಯಾಕೆ ಇದೆಲ್ಲ? ಈಗ ನಿನಗೆ ಮದುವೆ ಆಗಿದೆ. ನಿನ್ನ ತಾಳಿ ಭಾಗ್ಯ ಗಟ್ಟಿಯಾಗಿರಬೇಕು ಅಂದರೆ ಈ ಪೂಜೆನೆಲ್ಲ ಮಾಡಲೇಬೇಕು. ನಾಲ್ಗೆನ ಹಿಡಿತದಲ್ಲಿ ಇಟ್ಕೊಂಡಿರ್ಬೇಕು. ಮದುವೆನಾ? ನನಗ ಇವ್ನು ನನಗೆ ತಾಳಿ ಕಟ್ಟಿಲ್ಲ, ಹಗ್ಗ ಬಿದ್ದಿರೋದು. ಮದುವೆ ಅಲ್ಲ, ಕೊಲೆ ಕೊಲೆ ಆಗಿರೋದು. ಇದನ್ನು ಯಾರಾದ್ರೂ ಸೆಲೆಬ್ರೇಟ್ ಮಾಡ್ತಾರಾ? ದಿವ್ಯಾ ಬಿಡ್ತು ಅನ್ನೋ. ಮತ್ತಿನ್ನೇನಮ್ಮ, ಈ ಅಜ್ಜಿಗೆ ತೆಪ್ಪು ಕೂತ್ಕೊಳಕ್ಕಾಗಲ್ವಾ? ನನ್ನ ಇವನ ಮದುವೆ ಎಕ್ಕುಟ್ಟೋಗಿರೋದು ಗೊತ್ತು ತಾನೆ. ಆದ್ರೂ ಯಾಕೆ ಭೀಮ್ ಅಮಾವಾಸ್ಯೆ ಟಾಪಿಕ್ ತೆಗಿಬೇಕು? ಏ ಮಂಕದಿನ್ನೆ, ಯಾವಾಗಲೂ ನೀನು ಆಡಿದ್ದೆ ಆಟ ಅಂತ ಅನ್ಕೋಬೇಡ. ಗಂಡ ಹೆಂಡ್ತಿರೋ ಹಬ್ಬದಲ್ಲಿ ಮನೇಲಿದ್ದೀರಾ, ಅದಕ್ಕೆ ಹಬ್ಬ ಮಾಡೋಣ ಅಂತ ಹೇಳಿದೆ. ತಪ್ಪಾ? ನೋಡೆ, ನಿಮ್ಮ ದೃಷ್ಟಿಯಲ್ಲಿ ನೀವಾಗಿರೋದು ಮದುವೆನೋ ಹೌದೋ ಅಲ್ವೋ ನಮಗೆ ಗೊತ್ತಿಲ್ಲ. ಅದೆಲ್ಲ ನಮಗೆ ಬೇಕಾಗಿಲ್ಲ. ನಾಳೆ ನೀನು ನಿನ್ನ ಗಂಡನು ಈ ಹಬ್ಬ ಮಾಡಬೇಕು ಅಷ್ಟೆ. ನಾನು ಯಾವ ಹಬ್ಬನೂ ಮಾಡಲ್ಲ ಅಷ್ಟೇ. ಅಯ್ಯಯ್ಯ, ಸಾಕು, ಸುಮ್ಮನೆ ಕೂತ್ಕೊಮ್ಮ. ಕಂಡಿದ್ದೀನಿ ನೀನು ಬುದ್ಧಿವಂತಿಕೆನ. ಏನು ಕೋಟ್ಯಾಧೀಶದ ಸೊಸೆ ಹಬ್ಬೆ ಬೇಡಲ್ಲ ಅಂತ. ಇವಳು ಹೇಳಿದ್ದೆ ರೂಲ್ಸು. ಇದು ನನ್ನ ಮನೆ, ನಾನು ಹೇಳಿದ್ದೆ ಇಲ್ಲಿ ರೂಲ್ಸು. ಹಬ್ಬ ಮಾಡಬೇಕು ಅಂದರೆ ಮಾಡಲೇಬೇಕು ಅಷ್ಟೇ. ಅದೇಂದರೆ ನೀವು ಬೇಜಾರು ಮಾಡ್ಕೊಬೇಡಿ. ನಮ್ಮ ದಿವ್ಯಾ ಸ್ವಲ್ಪ ಹಾಗೆ ಆಡ್ತಾಳಲ್ಲ, ಅದಕ್ಕೆ ಹಾಗಂದೆ. ನಾಳೆ ಅವಳು ಪೂಜೆ ಮಾಡಲಿ. ಗಂಡನ ಆಯಸ್ಸು ಹೆಚ್ಚುತ್ತಂತೆ, ಅವನು ಅಭಿವೃದ್ಧಿನೂ ಆಗ್ತಾನಂತೆ. ಹೇಗೂ ನಮ್ಮ ಅಳಿಯಂದ್ರು ಕಷ್ಟದಲ್ಲಿದ್ದಾರೆ. ಈಗ ಹೆಂಡತಿ ಆದವಳು ದೇವ್ರ ಹತ್ರ ಕೇಳ್ಕೊಂಡು ಪೂಜೆ ಮಾಡಿದ್ರೆ ಎಲ್ಲ ಒಳ್ಳೇದಾಗತ್ತೆ. ಹಾಗಿದ್ರೆ ಪೂಜೆನೇ ಮಾಡಲ್ಲ. ಇವನು ಉದ್ಧಾರ ಆಗೋದು ಅಷ್ಟರಲ್ಲೇ ಇದೆ. ಇವನ್ ಮೂತಿಗೆ ಪೂಜೆ ಬೇರೆ ಕೇಡು. ಇವಳು ದಿನ ಬೈಯೋದೇ ನನಗೆ ಪೂಜೆ. ಇನ್ನು ನಿಜವಾದ ಪೂಜೆ ಎಲ್ಲಿ ಮಾಡ್ತಾಳೆ? ಅಮಲ್ ಬೇಬಿ, ಕಾಫಿ ಅಲ್ಲೇ ಇಡು ಸತ್ಯ. ಏನು ಹುಡುಕ್ತಿದ್ಯಾ? ನನ್ನ ಬೆಲ್ಟೇ ಸಿಗ್ತಾ ಇಲ್ಲ. ಬಾಯ್ ಕಡೆ. ಅಯ್ಯೋ, ಇಷ್ಟೊತ್ತು ನಾನು ಅಲ್ಲೇ ಹುಡುಕ್ತಾ ಇದ್ದೆ, ನನಗಂತೂ ಸಿಗ್ಲಿಲ್ಲ. ಅದೇ ನಿಂಗೆ ಮಾತ್ರ ಸಿಕ್ಬಿಡ್ತು. ಎಲ್ಲಿಟ್ಟಿದ್ದೀವೋ ಅಲ್ಲೇ ಕರೆಕ್ಟಾಗಿ ಹುಡುಕಿದ್ರೆ ಸಿಕ್ಕೇ ಸಿಗತ್ತೆ. ಏನೋಪ್ಪ, ನಿನಗೆ ಗೊತ್ತು. ಅದು ಸರಿ ಸತ್ಯ, ನನ್ನ ಟೈ ಇದಕ್ಕೇನು ಹೆಸರು?
ಒಳ್ಳೆ ಮಕ್ಳ ಥರ ಆಡ್ತಿಲ್ಲ ಅಮೂಲ್ ಬೇಬಿ. ಎಲ್ಲನೂ ನಾನೇ ಹುಡುಕೊಡ್ಬೇಕು. ಕಣ್ಣು ಮುಂದೆನೇ ಇರುತ್ತೆ, ಆದರೆ ನಿನಗೆ ಮಾತ್ರ ಸಿಗಲ್ಲ. ನಿಜವಾಗ್ಲೂ ಸತ್ಯ, ನಾನು ಹುಡುಕ್ತೆ, ನನಗೆ ಸಿಗ್ಲಿಲ್ಲ. ಅದೇನೋ ನೀನು ಹುಡುಕಿದ್ರೆ ಮಾತ್ರ ಸಿಗುತ್ತೆ. ಇದು ಒಳ್ಳೆ ಚಿದಂಬರ ರಾಶಿ ಆಯ್ತಲ್ಲ. ಈಗ ಟೈ ತಗೋ, ಹಾಕೊಂಡು ಹೊರಡು. ನನಗೆ ಓದ್ಕೊಳ್ಳೋದಿದೆ. ನೀನಿಲ್ಲೇ ಇದ್ರೆ ನನಗೆ ಓದ್ಕೊಳ್ಳೋದಕ್ಕೆ ಆಗಲ್ಲ. ಹಿಂಗೆ ಟೈ ಕೊಟ್ಬಿಟ್ರೆ ಕೆಟ್ಟವ್ರು ಯಾರು? ಹಾ, ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಗ್ತಾ ಇದೆಯಾ? ಇಲ್ಲ, ಪೂಲಿ ಆಗ್ತಾ ಇದೆ.